ರಾಜ್ಯದಲ್ಲಿ ಇತ್ತೀಚೆಗೆ ನಡೆದ 3 ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ. ಜೊತೆಗೆ ಮಹಾರಾಷ್ಟ್ರದಲ್ಲೂ ಕೂಡ ಮಹಾಯುತಿ ಅತ್ಯದ್ಭುತ ಗೆಲುವನ್ನು ಸಾಧಿಸಿ ಈಗ ಅಧಿಕಾರ ಹಿಡಿಯುವತ್ತ ಸಾಗ್ತಿದೆ. ಇನ್ನು ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸಂಸದರಾದಂತಹ ಸುಧಾಕರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಮಹಾರಾಷ್ಟ್ರ ಚುನಾವಣೆಯಲ್ಲಿ ಮಹಾಯುತಿ ಅತ್ಯದ್ಭುತವಾದ ಗೆಲುವನ್ನು ಸಾಧಿಸಿದೆ. ಈ ಗೆಲುವು ಸಾಧಿಸಿದ ಬೆನ್ನಲ್ಲೇ ಸಾಕಷ್ಟು ಚರ್ಚೆ ನಡೀತಾ ಇದೆ. EVM ಮೇಲೆ ಚರ್ಚೆ ನಡೀತಾ ಇದೆ. ಮಹಾರಾಷ್ಟ್ರ ಉಸ್ತುವಾರಿ ಆಗಿದ್ದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾ ಇದ್ದಾರೆ, ನಮಗೆ EVM ಮೇಲೆ ಅನುಮಾನ ಇದೆ. EVM ಮೇಲೆ ನಮಗೆ ಅನುಮಾನ ಇದೆ. ಇದ್ರ ಬಗ್ಗೆ ನಾವು ಖಂಡಿತವಾಗಿ ಡಿಸ್ಕಸ್ ಮಾಡ್ತೀವಿ ನಮ್ಮ ಇಂಡಿಯಾ ಮೈತ್ರಿಕೂಟದ ನಾಯಕರೊಂದಿಗೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಸರ್, ಈ ದೇಶದಲ್ಲಿ ಮೊದಲನೇದಾಗಿ ನಾನು ಮಹಾರಾಷ್ಟ್ರದಲ್ಲಿ ಅಭೂತವಾದಂಥ ವಿಜಯವನ್ನು ತಂದುಕೊಟ್ಟಿರ್ತಕ್ಕಂಥ ಮಹಾರಾಷ್ಟ್ರದ ಜನತೆಗೆ ನಾನು ಕೃತಜ್ಞತೆ, ನಮ್ಮ ಪ್ರಧಾನಮಂತ್ರಿಗಳಿಗೆ, ಫಡ್ನವೀಸ್ ಅವರಿಗೆ ಮತ್ತು ಏಕನಾಥ್ ಶಿಂಡೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದು ಒಂದು ಲ್ಯಾಂಡ್ಸ್ಲೈಡ್ ವಿಕ್ಟ್ರಿ. ಮೊದಲನೇ ಪ್ರಶ್ನೆ ನಾನು ಕೇಳೋವಂಥದ್ದು ಮಾನ್ಯ ಗೃಹ ಸಚಿವರಿಗೆ EVM ಬಗ್ಗೆ ಅವರು ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ದೇಶದಲ್ಲಿ EVMನ ವ್ಯವಸ್ಥೆ ಮಾಡಿದವರು ಯಾರು? EVMನ ಪರಿಚಯ ಮಾಡಿದ್ದು ಯಾರು ಸರ್ಕಾರದಲ್ಲಿ? ಆಗ ಸರಿ ಇತ್ತಾ? ಹಾಗಾದರೆ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಇದ್ದಾಗ EVM ವ್ಯವಸ್ಥೆ ತಂದ್ರಲ್ಲ, ಆಗ ಚುನಾವಣೆಗಳು ಇವರು ಗೆದ್ದಿದ್ದು EVMನ ಅಡ್ಜಸ್ಟ್ಮೆಂಟ್ ಮಾಡಿನ? ಮತ್ತು ಅಡ್ಜಸ್ಟ್ ಮಾಡಂಗಿದ್ದಿದ್ರೆ 2014ರಲ್ಲಿ ಅವ್ರು ಸೋತು ಮೋದಿಯವರು ಹೇಗೆ ಬಂದರು? 400 ಸೀಟ್ ಬರಬೇಕಾಗಿದ್ದಂಥ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ 24ರಲ್ಲಿ 240ಕ್ಕೆ ಯಾಕೆ ಇಳಿದ್ವು ನಾವು? ಆ ರೀತಿಯಲ್ಲಿ ಆಗಿದ್ದಿದ್ರೆ ಮೋದಿಯವ್ರ ಚುನಾವಣೆಯಲ್ಲಿ 272 ಕನಿಷ್ಠ ನಾವು ಮಾಡ್ಕೊಳ್ತಾ ಇದ್ವಿ. ನಾವ್ಯಾಕೆ ಫುಲ್ ಮೆಜಾರಿಟಿ ಇಲ್ದಿರ ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿರೋ ಹಂಗೆ ಯಾರೇ ಆಗಲಿ, ನಾನು ಹೇಳೋದು ಕಾಮನ್ ಸೆನ್ಸ್ ಇದು. ಹಾಗಾಗಿ ದಯವಿಟ್ಟು ನೀವೆಲ್ಲ ಅತ್ಯಂತ ಹಿರಿಯ ನಾಯಕರಿದ್ದೀರಿ, ತಿಳುವಳಿಕೆ ಇರ್ತಕ್ಕಂಥವರು, ಭಾಳ ಅಧ್ಯಯನ ಮಾಡಿರ್ತಕ್ಕಂಥವರು ಮತ್ತು ಇಡೀ ಪ್ರಪಂಚದ ಜ್ಞಾನ ಕೂಡ ಇದೆ. ಅನೇಕ ದೇಶಗಳಿವತ್ತು ನಮ್ಮ ಕಡೆ ನೋಡಿ, ಇಷ್ಟು ದೊಡ್ಡ ಜನಸಂಖ್ಯೆ ಇರತಕ್ಕಂಥ ಒಂದು ದೇಶದಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ EVM ವ್ಯವಸ್ಥೆ ಮಾಡಿ ಇಷ್ಟು ವೇಗವಾಗಿ ನೀವು ಚುನಾವಣೆಗಳ ಫಲಿತಾಂಶ ಕೊಡ್ತೀರಿ, ಭಾರತನೇ ಸಾಟಿ ಅಂತ ಅನೇಕ ಪ್ರಜಾಪ್ರಭುತ್ವದ ಮುಂದುವರಿದ ದೇಶಗಳು ಕೊಂಡಾಡ್ತಾ ಇದ್ದಾರೆ. ನೀವು ನಮ್ಮ ದೇಶದ ಮಾನವನ್ನು ಹರಾಜಾಕ್ಲಿಕ್ಕೆ ಹೊರಟಿದ್ದೀರಿ. ಏನಕ್ಕೋಸ್ಕರ? ನಿಮ್ಮ ರಾಜಕಾರಣದ ಒಂದು ಲಾಭಕ್ಕೋಸ್ಕರ. ಇದು ಆಗಬಾರ್ದು. ಸರ್, ಇನ್ನೊಂದು ಈ ಉಪಚುನಾವಣೆಗಳಲ್ಲಿ ಅದರಲ್ಲೂ ಕೂಡ ಚನ್ನಪಟ್ಟಣವನ್ನು ಗೆದ್ದ ಮೇಲೆ ಒಂದು ರಾಜ್ಯದಲ್ಲಿ ಚರ್ಚೆ ನಡೀತಾ ಇದೆ. ಒಕ್ಕಲಿಗ ನಾಯಕತ್ವ ಬಗ್ಗೆ ಚರ್ಚೆ ನಡೀತಾ ಇದೆ. ದೇವೇಗೌಡರದ್ದು ಒಕ್ಕಲಿಗ ನಾಯಕತ್ವ ಇನ್ನು ಮುಗಿದೋಯ್ತು. ಅದನ್ನು DK ಶಿವಕುಮಾರ್ ಅವರು ಅದನ್ನು ತಗೊಂಡಿದ್ದಾರೆ. DK ಶಿವಕುಮಾರ್ ಅವರು ಒಕ್ಕಲಿಗ ನಾಯಕರಾಗಿ ಆಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ಯೋಗೀಶ್ವರ್ ಅವರು ಈ ಚುನಾವಣೆಯನ್ನು ಗೆದ್ದ ಮೇಲೆ ಹೇಳ್ತಾ ಇದ್ದಾರೆ. ಸರ್, ಇದಕ್ಕೇನು ಹೇಳ್ತೀವಿ? ಮಾನ್ಯ DK ಶಿವಕುಮಾರ್ ಅವರು ಕೂಡ ಒಬ್ಬ ಒಕ್ಕಲಿಗ ನಾಯಕರು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಈಗ ಮಾನ್ಯ ಹೊಸ ಶಾಸಕರು ನಮ್ಮ ಸ್ನೇಹಿತರು ಯೋಗೇಶ್ವರ್ ಗೆದ್ದಿದ್ದಾರೆ, ಅವ್ರಿಗೆ ಅಭಿನಂದಿಸ್ತೀನಿ. ಈಗ ಕಾಂಗ್ರೆಸ್ಗೆ ಹೋಗಿ DK ಶಿವಕುಮಾರ್ ಅವ್ರನ್ನ ಒಕ್ಕಲಿಗ ನಾಯಕರು ಅನ್ನೋದು, ಅವರು ಮೊದಲಿಂದ ಕೂಡ ಒಕ್ಕಲಿಗ ನಾಯಕರೇ. ಯೋಗೇಶ್ವರನು ನಾಯಕನೇ, ನಾವು ನಾಯಕರೇ. 18 ಕ್ಷೇತ್ರದಲ್ಲಿ ನಾವು 14 ಕ್ಷೇತ್ರ BJಪಿಯಿಂದ ಗೆದ್ವಲ್ಲ. ಅವತ್ತು ಕಾಂಗ್ರೆಸ್ JDS ಎರಡೂ ಕೂಡ, ಮಾನ್ಯ DK ಶಿವಕುಮಾರ್, ಮಾನ್ಯ ಕುಮಾರಣ್ಣವರು ಎಲ್ಲ ಕೂಡ ವಿರೋಧ ಪಕ್ಷದಲ್ಲಿದ್ದರು. ಈಗ ನಾನು ಕೂಡ ಒಕ್ಕಲಿಗ ಹಾರ್ಟ್ಲ್ಯಾಂಡಲ್ಲಿ ಕಾಂಗ್ರೆಸ್ಸಲ್ಲೂ ಗೆದ್ದೆ, BJಪಿಯಲ್ಲೂ ಗೆದ್ದೆ. ಅಲ್ಲಿ ಯಾವ ಒಕ್ಕಲಿಗ ಫ್ಯಾಕ್ಟ್ರಿ ವರ್ಕ್ ಆಗಿದೆ? ಅಲ್ಲಿ ಯಾವ OBC ವರ್ಕ್ ಆಗಿದೆ? ಇದೆಲ್ಲ ನೋಡ್ರಿ, ಒಂದು ಉಪಚುನಾವಣೆಯಲ್ಲಿ ಗೆದ್ದ ಕೂಡಲೇ ಇಡೀ ರಾಜ್ಯದ ನಾಯಕತ್ವ ಒಬ್ಬರಿಗೆ ಬರುತ್ತೆ ಅಂತ ಹೇಳೋದು ಸರಿಯಲ್ಲ. ಮತ್ತು ಯಾವಾಗಲೂ ಕೂಡ ಒಕ್ಕಲಿಗ ಮತದಾರರು ಒಂದೇ ಕಡೆ ಹೋಗಿಲ್ಲ, ಯಾವಾಗಲೂ ಹೋಗಿಲ್ಲ. ಯಾವಾಗ ಮುಖ್ಯಮಂತ್ರಿಗಳಾಗುವಂಥ ಅವಕಾಶ ಇದ್ದಾಗ ಹೆಚ್ಚಿನ ಪ್ರಮಾಣದಲ್ಲಿ ಒಬ್ಬರಿಗೆ ಸಹಕಾರ ಕೊಡ್ತಾರೆ. ಉದಾಹರಣೆಗೆ ಇವತ್ತು 93, 92, 93ರಲ್ಲಿ ಶ್ರೀಮಾನ್ HD ದೇವೇಗೌಡರು ಮುಖ್ಯಮಂತ್ರಿ ಆಗ್ಬೋದು ಅಂತ ಅವತ್ತು
ಅವ್ರಿಗೆ ಬೆಂಬಲಿಸಿದರು. ಮಾನ್ಯ ಎಸ್ ಎಂ ಕೃಷ್ಣ ಅವರು 99ರಲ್ಲಿ ಅವರು ಅಧ್ಯಕ್ಷರಾಗಿದ್ದಾಗ KPCC ಅಧ್ಯಕ್ಷರು ಆಗ ಬೆಂಬಲಿಸಿದರು ಆಗ್ತಾರೆ ಅಂತ, ಮತ್ತು ಆದರೂ ಕೂಡ ಅದೇ ರೀತಿ ಮೊನ್ನೆ ಕೂಡ 23ರಲ್ಲಿ ನಡೆದಂಥ ಚುನಾವಣೆ ಅಧ್ಯಕ್ಷರಾಗಿದ್ದಂಥ DK ಶಿವಕುಮಾರ್ ಅವರು ಕೂಡ ಆಗಲಿಕ್ಕೆ ಅವಕಾಶ ಇದೆ ಅಂತೇಳಿ ಒಕ್ಕಲಿಗರು ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ, ಇಲ್ಲ ಅಂತ ನಾನು ಹೇಳಲಿಕ್ಕಾಗಲ್ಲ. ಹಾಗಾಗಿ ಈ ಒಂದು ಚನ್ನಪಟ್ಟಣ ಗೆದ್ದಿದ್ದು ಅದರಿಂದ ಇಡೀ ಒಂದು ಸಮುದಾಯ ಒಂದು ಕಡೆಗೆ ಹೋಗುತ್ತೆ ಅನ್ನೋದರಲ್ಲಿ ಎಳ್ಳಷ್ಟು ಕೂಡ ಉರುಳಿಲ್ಲ. ಸರಿ, ಇನ್ನು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ನಾಯಕರು ಹೇಳ್ತಿದ್ರು, ನೀವು ಈ ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ಗೆಲ್ಲಿಸಿದ್ರೆ DK ಶಿವಕುಮಾರ್ ಅವರು ಮುಂದೆ ದೊಡ್ಡ ಹುದ್ದೆ ಸಿಗುತ್ತೆ, ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹದ್ದು. ಅದಕ್ಕೇನಾದರೂ ಚನ್ನಪಟ್ಟಣದಲ್ಲಿ ಒಕ್ಕಲಿಗರು ಮತ ಹಾಕಿದ್ರು ಅಂತನಾ? ಪಾಸಿಬಲ್, ನಾನೇನು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅದೇ ಜಿಲ್ಲೆಯವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ನಾನು ಮುಖ್ಯಮಂತ್ರಿ ಆಗ್ತೇನೆ, ನೀವು ನನ್ನ ಜಿಲ್ಲೆಯಲ್ಲೇ ಬಿಟ್ಕೊಟ್ಬಿಟ್ರೆ ನಾನು ಹೇಗೆ ಮುಖ್ಯಮಂತ್ರಿ ಆಗ್ತೇನೆ ಅಂತೇಳಿ ಅವರು ವಾದವನ್ನು ಮಂಡಿಸಿರ್ಬೋದು. ಕೆಲವು ಜನರು ಅದಕ್ಕೆ ಆ ಒಂದು ಮಾತನ್ನು ನಂಬಿರ್ಲೂಬೋದು, ಅದರಿಂದ ಮತ ಕೊಟ್ಟಿರ್ಲೂಬೋದು. ಆದರೆ ಒಂದು ಮಾತು ಸತ್ಯ, ಇವತ್ತು ಯೋಗೇಶ್ವರ್ ಅವರಿಗೆ ಅಂತ ಮತಗಳಲ್ಲಿದೆ, ಕಾಂಗ್ರೆಸ್ ಮತ ಇದೆ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಯಾಕೆಂದರೆ 16,000 ತೆಗೆದುಕೊಂಡಂಥದ್ದು, ಒಂದು ಸಲ 8,000 ತೆಗೆದುಕೊಂಡಂಥ ಇತಿಹಾಸ ಇದೆ ಚನ್ನಪಟ್ಟಣದಲ್ಲಿ. ಎರಡನೇದು ಮೊನ್ನೆ DK ಶಿವಕುಮಾರ್ ಅವ್ರದ್ದು ಮತ್ತು ಸಿದ್ದರಾಮಯ್ಯನವರ ಹಿಂದುಳಿದ ವರ್ಗಗಳು ಕೆಲವರು ಮತ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರು ಭಾಳ ಹೆಚ್ಚಿಗೆ 98% ಅವ್ರಿಗೆ ಮತ ಕೊಟ್ಟಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಈಗ ದೇವೇಗೌಡರು ಈ ಒಂದು ಚನ್ನಪಟ್ಟಣ ಉಪಚುನಾವಣೆ ನಂತರ ಅವರ ರಾಜಕೀಯ ನಿವೃತ್ತಿ ತಗೋಬೇಕು ಅನ್ನುವಂಥ ಚರ್ಚೆ ನಡೀತಾ ಇದೆ. ಅದನ್ನು ಸ್ವತಃ ಯೋಗೇಶ್ವರ್ ಅವರು ಹೇಳಿದ್ದಾರೆ, ದೇವೇಗೌಡರದ್ದು ಮುಗಿತಿನ ಅವರನ್ನು ರಾಜಕೀಯದಿಂದ ಹೊರಗೆ ಬರಬೇಕು, ಮನೇಲಿ ಇರಬೇಕು ಅನ್ನೋ ಥರ ಹೇಳಿದ್ದಾರೆ. ಒಬ್ಬ ನಾಯಕರು ಫಲಿತಾಂಶ ಬರೋಕ್ಕೆ ಮುಂಚೆ ದೈತ್ಯ ಶಕ್ತಿ ಅಂತ ಯಾರು ಹೇಳಿದ್ದು? ನಾನು ಹೇಳಿದ್ನ? ಇದೇ ಯೋಗೇಶ್ವರ್ ಅವರು ಹೇಳಿದರು. ಒಂದು ಫಲಿತಾಂಶದಿಂದ ಅವ್ರು ನಿವೃತ್ತರಾಗಬೇಕು ಅಂದರೆ ನೀವು ಕೂಡ ಕೆಲವು ಬಾರಿ ಸೋತಿದ್ದೀರಿ, ನೀವು ನಿವೃತ್ತಿ ಆಗಿದ್ದೀರಾ. ನಾವು ಒಬ್ಬ ಮಾಜಿ ಪ್ರಧಾನಿಗಳಿಗೆ ಗೌರವ ಸಲ್ಲಿಸಬೇಕು. ಅವರವರು ವೈಯಕ್ತಿಕ ವಿಚಾರ, ಅದು ನಿವೃತ್ತಿ ಆಗಬೇಕು, ಅವರು ಸಕ್ರಿಯವಾಗಿ ಅವರು ಅನೇಕ ಬಾರಿ ಹೇಳಿದ್ದಾರೆ, ನನ್ನ ಕೊನೆ ಉಸಿರಿರೋವರೆಗೂ ಈ ಕರ್ನಾಟಕದ ಜನರ ಪರವಾಗಿ ನಾನು ಕೆಲಸ ಮಾಡ್ತೀನಿ ಅಂತ. ವಿ ಹ್ಯಾವ್ ಟು ರೆಸ್ಪೆಕ್ಟ್ ದಟ್. ಅದಕ್ಕೆ ಗೌರವ ಕೊಡಬೇಕು ನಾವು. ರಾಜಕಾರಣದ ಫಲಿತಾಂಶಗಳ ಮೇಲೆ ರಾಜಕೀಯದ ಸಕ್ರಿಯತೆ ಇರೋದಿಲ್ಲ. ಅದು ರಾಜ್ಯದ ಜನರ ಕಷ್ಟಗಳಿಗೆ ಸ್ಪಂದಿಸುವಂಥ ಗುಣ ಇರ್ತಕ್ಕಂಥ ವ್ಯಕ್ತಿ ಯಾವತ್ತೂ ಕೂಡ ರಿಟೈರ್ ಆಗಲ್ಲ. ರಿಟೈರ್ ಆಗಬೇಕು ಅಂತ ನಾವು ಬಯಸಲೂಬಾರ್ದು. ಇದು ಸುಧಾಕರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ನವದೆಹಲಿ.